ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾಕೆ ಮಾಡ್ತಾರೆ ಅಂತ ಒಂದು ಆ ಕಥೆನ ಎಲ್ಲರೂ ಕೇಳಬೇಕು ಅಂತ ಅಂತಾರೆ. ಪರಮಾತ್ಮನ ಸತ್ಯತೆ, ಅದರಲ್ಲೂ ಸತ್ಯ ನಾರಾಯಣ, ಅವನೇ ಎಟರ್ನಲ್ ಟ್ರೂತ್, ಪರಮಾತ್ಮನೇ. ಸತ್ಯನಾರಾಯಣನ ವ್ರತ ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, ಕಾಪಾಡು ಶ್ರೀ ಸತ್ಯನಾರಾಯಣ. ಅಂಡ್ ಪ್ರತಿಯೊಬ್ಬರ ಮನೆಗಳಲ್ಲೂ ಇದೊಂದು ವಿಶೇಷವಾದಂಥ ಸ್ಥಾನ ಇರುತ್ತೆ. ಅಂದರೆ ಈ ಪೂಜೆ ಅಂದ್ರೆ ವಿಶೇಷ, ಬಹಳ ವಿಶೇಷ. ಅದೇನೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ. ಆ ಪೂಜೆ ಏನಕ್ಕೆ ಮಾಡ್ತಾರೆ, ಆ ಪೂಜೆ ಉದ್ದೇಶ ಏನು? ನಾನು ಒಂದು 2 ವರ್ಷದ ಮುಂಚೆ ಆಂಧ್ರ ಪ್ರದೇಶದಲ್ಲಿ ಅನ್ನಾವರಂ ಅಂತ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ರೂಪಜಿ. ಅಲ್ಲಿ ಸತ್ಯನಾರಾಯಣ ಸ್ವಾಮಿನೇ ದೇವಸ್ಥಾನ. ಅಲ್ಲಿ ದೇವಸ್ಥಾನದ ಆಕಾರನೇ ಒಂಥರ, ಅಂದ್ರೆ ಫಸ್ಟ್ ಫ್ಲೋರಲ್ಲಿ ಒಂದು ದೇವರನ್ನು ತೋರಿಸ್ತಾರೆ, ಸೆಕೆಂಡ್ ಫ್ಲೋರಲ್ಲಿ ಒಂದು ದೇವರನ್ನ ತೋರಿಸ್ತಾರೆ. ಅಂದ್ರೆ ಸತ್ಯನಾರಾಯಣ ಸ್ವಾಮಿ ತುಂಬಾ ಪವರ್ಫುಲ್ ಅಂತಾರೆ. ನೀವು ಮನೆ ಒಂದು ಗೃಹ ಪ್ರವೇಶ ಮಾಡ್ಬೇಕಂದ್ರೂ ಫಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ. ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಕೈಲಿ ಮಾಡಿಸ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಯಾಕೆ ಮಾಡ್ತಾರೆ ಅಂತ ಒಂದು, ಮತ್ತೆ ಬಹು ಮುಖ್ಯವಾದದ್ದು ಆ ಕತೆ. ಆ ಕಥೆನ ಎಲ್ಲರೂ ಕೇಳಬೇಕು ಅಂತ ಅಂತಾರೆ. ಸೊ ನನ್ನ ಮಧ್ಯೆ ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ. ನೀವು ಕಂಪ್ಲೀಟ್ ಸತ್ಯನಾರಾಯಣ ಸ್ವಾಮಿ ಪೂಜಾ ಫಲದ ಬಗ್ಗೆ. ಓಂ ನಮೋ ಸತ್ಯನಾರಾಯಣಾಯ. ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಬಂದಾಗ ನಮ್ಮೆಲ್ರಿಗೂ ಒಂದು ಖುಷಿ ಆಗೋದು, ಒಂದು ಫಸ್ಟು ಸಜ್ಜಿಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಸಿಗತ್ತೆ ಅಂತ ಅನ್ನೋದು ತುಂಬ ತುಂಬ ಖುಷಿ ಆಗುತ್ತೆ. ಆದರೆ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಬೇಕು. ಬೇರೆ ನಿಮ್ಮಲ್ಲಿ ಎಷ್ಟೇ 1000 ಸತಿ ಸಜ್ಜಿಗೆ ಮಾಡಿರಲಿ, ಆ ರುಚಿ ಬರಲ್ಲ. ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ನೀವು ಮಾಡಿದಂಥ ಸಜ್ಜಿಗೆ ಮಾಡಿಡಿ, ಅದನ್ನು ಎಷ್ಟು ತಿಂದರೂ ಸಾಲೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು? ಮುಖ್ಯವಾಗಿ ಸತ್ಯನಾರಾಯಣ ಅಂದರೆ ಯಾರು? ಸತ್ಯ ಅಂದ್ರೇನು? ಎಟರ್ನಲ್ ಟ್ರೂತ್ ಅಂದರೆ ಸತ್ಯವಾಗಿರೋದು. ಯಾವುದಕ್ಕೆ ಹುಟ್ಟು ಸಾವು ಅನ್ನೋದಿರಲ್ಲ. ಸತ್ಯ ಸತ್ಯವಾಗೇ ಇರುತ್ತೆ. ನಾವು ಸುಳ್ಳು ಹೇಳಿ ಅದನ್ನು ಮುಚ್ಚಾಕಿದ್ರೂ ಸತ್ಯ ಒಂದಿನ ಪಾಪಪ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಸತ್ಯವಾಗಿರೋದು ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಪರಮಾತ್ಮನ ಸತ್ಯತೆ, ಅದರಲ್ಲೂ ಸತ್ಯ ನಾರಾಯಣ, ಅವನೇ ಎಟರ್ನಲ್ ಟ್ರೂತ್, ಪರಮಾತ್ಮನೇ. ಸೊ ಅವನೇ ಯೂನಿವರ್ಸಲ್ ಟ್ರೂತ್ ಕೂಡ. ಸೊ ಸತ್ಯನಾರಾಯಣ ಅಂತಂದರೆ ಅವನಿಗೆ ಹುಟ್ಟು ಸಾವು ಇಲ್ಲದೆ ಇರುವಂಥದ್ದು, ಯಾವಾಗಲೂ ಶಾಶ್ವತವಾಗಿ ಇರುವಂತಹವನು, ನಿತ್ಯವಾಗಿ ಇರುವಂತಹವನು, ಎಲ್ಲದರಲ್ಲೂ ಇರುವಂತಹವನು, ಅವನೇ ಸತ್ಯನಾರಾಯಣ. ನಾರಾಯಣ ಇಸ್ ದ ಅಲ್ಟಿಮೇಟ್ ಎನರ್ಜಿ. ನಮ್ಮ ಜೀವಾತ್ಮದಲ್ಲಿರುವಂತಹ ಪರಮಾತ್ಮನ ಅಂಶನೇ ನಾರಾಯಣನ ಅಂಶ. ಸತ್ಯನಾರಾಯಣನ ವ್ರತ ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, ನಾರದ ಮಹಾಮುನಿಗಳು ಅದು ಎರಡು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ. ಒಂದು ಸ್ಕಂದ ಪುರಾಣ, ಇನ್ನೊಂದು ಭವಿಷ್ಯತ್ ಪುರಾಣದಲ್ಲಿ. ನಾರದ ಮಹಾಮುನಿಗಳು ಎಲ್ಲ ತ್ರಿಲೋಕ ಸಂಚಾರವನ್ನು ಮಾಡ್ತಾ ಬಂದಾಗ ಈ ಮೃತ್ಯುಲೋಕದ ಕಡೆ ನೋಡ್ತಾರೆ. ಯಾವಾಗ ಭೂಮಿ ಕಡೆ, ಭೂಲೋಕದ ಕಡೆ ನೋಡಿದಾಗ ಅವ್ರಿಗೆ ಬರೀ ಎಲ್ಲ ಲೋಕಗಳಲ್ಲಿ ಒಂದು ಕಡೆ ಗಂಧರ್ವ ಲೋಕಕ್ಕೆ ಹೋದಾಗ ಸಂಗೀತ ಕೇಳಿಸೋದು, ಹಾಡು ಕೇಳಿಸೋದು, ಡ್ಯಾನ್ಸ್ ಕೇಳಿಸೋದು, ಎಲ್ಲರೂ ಸಂತೋಷವಾಗಿರೋದು ನೋಡಿದ್ರು. ದೇವಲೋಕಕ್ಕೆ ಹೋದ್ರು, ಎಲ್ಲರೂ ಸಂತೋಷವಾಗಿರೋದು ನೋಡಿದ್ರು. ಅದೇ ಮೃತ್ಯುಲೋಕ, ಭೂಲೋಕನ ನೋಡಿದ ತಕ್ಷಣ ಎಲ್ಲರೂ ಓ ಅಂತ ಅಳ್ತಿದ್ದಾರೆ. ನನಗೆ ಆ ಕಾಯಿಲೆ, ಇದು ಕಷ್ಟ, ದುಡ್ಡು ಕಷ್ಟ, ನನಗದು ಕಷ್ಟ ಅಂತೆಲ್ಲ. ಅಷ್ಟು ಕಷ್ಟಗಳನ್ನು ನೋಡಿದಾಗ ಅವ್ರು ಕೆಳಗೂ ಬರೋಕ್ಕೂ ಪ್ರಯತ್ನ ಮಾಡಿದ್ರೆ ತಿರ್ಗಾ ನಾರಾಯಣನ ಹತ್ರ ಹೋಗ್ತಾರೆ. ಅಲ್ಲಪ್ಪ ನಾರಾಯಣ, ಎಲ್ಲ ಲೋಕಗಳನ್ನು ಹಿಂಗೆ ಸೃಷ್ಟಿ ಮಾಡಿದಾಗ ನೀನು ಮನುಷ್ಯ ಲೋಕವನ್ನ, ಭೂಲೋಕವನ್ನ ಯಾಕಪ್ಪ ಹಿಂಗೆ ಸೃಷ್ಟಿ ಮಾಡಿದೆ ಅಂತಂದಾಗ, ಆವಾಗ ಅವ್ರು ಲೇಯರ್ಸ್ ಆಫ್ ನಮ್ಮ ಲೋಕಗಳನ್ನು ಬ್ರೀಫ್ ಮಾಡ್ತಾ ಹೋಗ್ತಾನೆ ನಾರಾಯಣ. ಇದೆಲ್ಲ ಯಾವ ರೀತಿ ಸೃಷ್ಟಿ ಆಯಿತು, ಯಾವ ರೀತಿ ಒಂದೊಂದೇ ಲೋಕಗಳಲ್ಲಿ ಒಬ್ಬೊಬ್ರು ಬಂದರು, ಅಲ್ಲಿ ಮಾಡಿದ ತಪ್ಪಿನಿಂದ ನಮ್ಮನ್ನೆಲ್ಲ ಭೂಲೋಕಕ್ಕೆ ಯಾಕೆ ಬಿಸಾಕಿದ್ದಾರೆ. ಸೊ ನಾವೆಲ್ಲ ಬೇರೆ ಬೇರೆ ಹೈಯರ್ ಲೆವೆಲ್ ಲೋಕಗಳಲ್ಲಿ ಇದ್ವಿ, ಆದರೂ ನಾವು ಮಾಡಿದ ತಪ್ಪಿನಿಂದ ಭೂಲೋಕಕ್ಕೆ ಕರ್ಮ ಮಾರ್ಗದಲ್ಲಿ ಹೆಂಗೆ ಬಂದು ನಮ್ಮನ್ನು ನಾವಿವಾಗ ಕಷ್ಟಪಡ್ತಾ ಇದ್ದೀವಿ ಅಂತಂತ ಒಂದೊಂದನ್ನೇ ಬ್ರೀಫ್ ಮಾಡ್ತಾ ಹೋದಾಗ, ಆವಾಗ ನಾರದರು ಕೇಳ್ಕೊತಾರೆ, ಆಯಿತು ಅವರೆಲ್ಲ ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನೀನು ಭೂಲೋಕಕ್ಕೆ, ಮೃತ್ಯುಲೋಕಕ್ಕೆ ಬಿಸಾಕಿದ್ಯಾ, ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ, ಪುಣ್ಯ ಕರ್ಮಗಳನ್ನು ಮಾಡಿ ಮಾಡಿ ಎಲ್ಲ ಮುಗಿಸಿ ವಾಪಸ್ಸು ಇಲ್ಲೆಲ್ಲ ಬೇರೆ ಲೋಕಗಳಿಗೆ ಬರಲಿ, ಸಂತೋಷವಾದ ಜೀವನ ನಡೆಸಲಿ ಅಂದರೆ ಭೂಲೋಕದಲ್ಲಿರುವಂತಹ ಕಷ್ಟಗಳನ್ನು ಕ್ವಿಕ್ಕಾಗಿ ಹೋಗಿಸ್ಕೋಬೇಕು, ಮತ್ತು ಎಲ್ಲದಕ್ಕೂ ದೇವರು ಆಶೀರ್ವಾದ ಮಾಡಿ ಅವರು ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಬೇಕು ಅಂತ ಹೇಳಿದಾಗ ಅವರು ಯಾವ ವ್ರತವನ್ನು ಮಾಡಬೇಕು. ಈಗ ನಾವೆಲ್ಲ ಹಬ್ಬ ಹರಿದಿನಗಳನ್ನು ಆಯಾ ದೇವರುಗಳು ಭೂಲೋಕಕ್ಕೆ ಬಂದಾಗ ಅಥವಾ ಸ್ಪೆಷಲ್ ಡೇ ದಿನ, ನಕ್ಷತ್ರ ತಿಥಿ ಪ್ರಕಾರ ಹಬ್ಬನ ಆಚರಿಸ್ಕೊಂಡು ಹೋಗ್ತೀವಿ. ಅದೇ ಸತ್ಯನಾರಾಯಣ ವ್ರತಕ್ಕೆ ಆ ರೀತಿ ಒಂದು ದಿನ ಅನ್ನೋದಿಲ್ಲ, ಅಂದರೆ ಹುಣ್ಣಿಮೆ ದಿನ ಮಾಡಬೇಕು ಅನ್ನೋದಿದೆ. ಏನಕ್ಕೆ? ಏಕಾದಶಿ ಆದಮೇಲೆ 4 ದಿನ ಚತುರ್ವಿಧ ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಇದನ್ನು 4 ದಿನಗಳನ್ನು ತಗೊಂಡಾಗ ಮತ್ತೆ ತಿರ್ಗಾ ಹುಣ್ಣಿಮೆ ಬಂದಾಗ
ಪೂರ್ಣ ಮಟ್ಟದಲ್ಲಿ, ಯಾಕೆಂದರೆ ನಮಗೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ತುಂಬ ವಿಶೇಷವಾದ ದಿನಗಳು. ಯಾಕೆಂದರೆ ಅದು ಇಡೀ ಪ್ರಕೃತಿಯಲ್ಲೇ ಬದಲಾವಣೆಯನ್ನು ಕಾಣತಕ್ಕಂಥ ದಿನಗಳು, ಮತ್ತು ಎಲ್ಲದರಲ್ಲೂ ಪ್ಲಾನೆಟರಿ ಸಿಸ್ಟಮಲ್ಲೂ ಕೂಡ ಬದಲಾವಣೆ ಕಾಣ್ತಕ್ಕಂಥ ದಿನಗಳು. ಸೊ ಅದು ಮೋಸ್ಟ್ ಪವರ್ಫುಲ್. ಸೊ ಹುಣ್ಣಿಮೆ ದಿನ ನೀವು ಪೂರ್ಣ ಮಟ್ಟದಲ್ಲಿ ಚಂದ್ರ ಕಳೆಯಲ್ಲಿದ್ದಾಗ ನೀವು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಾಗ ದೇವರು ನಿನಗೆ ಕ್ವಿಕ್ಕಾಗಿ ವರವನ್ನು ಕೊಡ್ತಾರೆ. ಅದನ್ನು ಶ್ರೀಮನ್ ನಾರಾಯಣನೇ ನಾರದರಿಗೆ ಹೇಳಿರೋದು. ಇವಾಗ ತುಂಬ ಜನ ಕೂತು ಪೂಜೆಗಳೆಲ್ಲ ಮಾಡೋಕ್ಕಾಗಲ್ಲ, ತಪಸ್ಸನ್ನು ಮಾಡೋಕ್ಕಾಗಲ್ಲ, ಎಲ್ಲರೂ ಋಷಿ ಮುನಿಗಳ ಥರನೇ ಕೂತ್ಕೊಂಡು ನಾವೆಲ್ಲ ಬಿಟ್ಟುಬಿಟ್ಟು ಬರೀ ತಪಸ್ಸು ಮಾಡ್ತಿರ್ತೀವಿ ಅಂತ ಅನ್ನೋಕ್ಕಾಗಲ್ಲ. ನಮ್ಮ ಕೆಲಸಗಳನ್ನೂ ಮಾಡಿಕೊಂಡು ನಾವು ಕ್ವಿಕ್ಕಾಗಿ ದೇವರಿಂದ ಫಲಾನ ಪಡ್ಕೋಬೇಕು ಅಂತಂದಾಗ ಅದು ಸತ್ಯನಾರಾಯಣ ವ್ರತ. ಸತ್ಯನಾರಾಯಣ ವ್ರತವನ್ನು ಪುರೋಹಿತರೇ ಬಂದು ಮಾಡಿಸ್ಬೇಕು ಅಂತನ್ನೋದು ಇಲ್ಲ. ಆ್ಯಕ್ಚುಲಿ ನಾವೇ ಕಲ್ತ್ಕೊಂಡು ಕೂಡ ಪ್ರತಿ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಫೋಟೋನ ಇಟ್ಟು ತುಪ್ಪದ ದೀಪನ ಹಚ್ಚಿ, ಮತ್ತು ಅವನಿಗೆ ನೈವೇದ್ಯ ಕೂಡ ಏನು ಮಾಡಬೇಕು ಅಂತ, ಯಾಕೆ ಸಜ್ಜಿಗೆನೇ ಮಾಡ್ತಾರೆ ಅನ್ನೋದನ್ನ ಅದು ನಾರಾಯಣನೇ ಅವನ ಬಾಯಿಂದ ಹೇಳಿದ್ದು. ಅಂದರೆ ಬೆಲ್ಲ ಹಾಕಿ, ಹಾಲನ್ನು ಹಾಕಿ, ಅದಕ್ಕೆ ಗೋಧಿಯಿಂದ ಮಾಡತಕ್ಕಂಥ ನಾವು ರವೆನ ಹಾಕಿಬಿಟ್ಟು ಮಾಡ್ತೀವಿ. ರವೆಯಿಂದ ಮತ್ತು ತುಪ್ಪ ಹಾಕಿ ಇದೆಲ್ಲವನ್ನು ಮಿಶ್ರಿತವಾದಂತಹ ಒಂದು ನೈವೇದ್ಯವನ್ನು ನನಗೆ ಇಡಬೇಕು ಅಂತಂದಾಗ ಅದಕ್ಕೆ ಇದನ್ನು ಹಾಕ್ತಾರೆ, ಬಾಳೆಹಣ್ಣನ್ನು. ಅದನ್ನೆಲ್ಲ ಹಾಕಿ ಇಟ್ಟಾಗ ರುಚಿಯಾದಂಥ ನೈವೇದ್ಯ ಸೃಷ್ಟಿಯಾಗತ್ತೆ. ಆ ಪೂಜೆಯನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಸತ್ಯನಾರಾಯಣ ವ್ರತವನ್ನು ಆ ಕಥೆನ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವರೆಲ್ಲರ ಜೀವನನೂ ಶುಭಕರವಾಗಿರುತ್ತೆ, ಮತ್ತು ಅವರೆಲ್ಲರ ಜೀವನದಲ್ಲೂ ಸಮೃದ್ಧಿಯಾಗಿ ಎಲ್ಲ ಅಷ್ಟೈಶ್ವರ್ಯಗಳನ್ನು ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾರದರಿಗೆ ಈ ಕಥೆಯನ್ನು ಹೇಳ್ತಾರೆ. ಆವಾಗ ನಾರದರು ಕೆಳಗಡೆ ಬಂದು ಋಷಿ ಮುನಿಗಳಿಗೆ ಈ ಕಥೆನ ವಿವರಿಸ್ತಾರೆ. ನಾನು ನಾರಾಯಣನ ಹತ್ರ ಹೋಗಿದ್ದಾಗ ಈ ರೀತಿಯೆಲ್ಲ ಆಯಿತು ಅಂತ. ಸೂತ ಮಹಾಮುನಿಗಳ ಆಶ್ರಮದಲ್ಲಿ ಇದನ್ನು ವಿವರಿಸಿದಾಗ ವ್ಯಾಸರು ಇದನ್ನು ನಮಗೆ ಬರೆದು ಕೊಟ್ಟರು. ಇದನ್ನ ಪುರಾಣಗಳಲ್ಲಿ ಈ ರೀತಿಯಾಗಿ ನಾವು ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಅಂತ. ಸೊ ನಾವು ಇದನ್ನು ಮದುವೆ ಆದ ತಕ್ಷಣ ನಾವು ಮನೆಯಲ್ಲಿ ಶುಭಕರವಾಗಿರಲಿ ಅಂತಂದ್ಬಿಟ್ಟು ದಂಪತಿಗಳು ಜೀವನ ನಡೆಸೋಕ್ಕೆ ಮುಂಚೆ, ಶುರು ಮಾಡೋಕ್ಕೆ ಪ್ರಾರಂಭಿಸೋದಕ್ಕೆ ಮುಂಚೆ ಸತ್ಯನಾರಾಯಣ ವ್ರತವನ್ನು ಮಾಡಿ ತಮ್ಮ ಜೀವನನ ಶುರು ಮಾಡ್ಕೊಳ್ತಾರೆ. ಗೃಹಪ್ರವೇಶ ಮಾಡ್ಬೇಕಾದ್ರೂ ಹೊಸ ಮನೆಗೆ ಹೋಗಿ ಜೀವನ ನಡೆಸೋಕ್ಕೆ ಮುಂಚೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾರೆ. ಅಥವಾ ಎನಿ ಕೆಲಸಗಳಲ್ಲಿ ನಿಮಗೆ ವಿಘ್ನಗಳು ಬರ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದರೆ ಕ್ವಿಕ್ಕಾಗಿ ನೀವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬಹುದು. ಸೊ ಅದರದ್ದು ಕಥೆಗಳನ್ನು ಹೇಳು, ಯಾರ್ಯಾರು ಈ ಈ ವ್ರತವನ್ನು ಆಚರಿಸಿ ಫಲವನ್ನು ಪಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಋಷಿ ಮುನಿಗಳು ಕೇಳಿದಾಗ ಅಲ್ಲಿ ತಿರ್ಗಾ ವ್ಯಾಸರು ಆ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ನಾವೆಲ್ಲರೂ ಸತ್ಯನಾರಾಯಣ ಸ್ವಾಮಿ ಕಥೆಗಳನ್ನ ಕೇಳಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ಭವಿಷ್ಯತ್ ಪುರಾಣದಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಸ್ಕಂದ ಪುರಾಣದಲ್ಲಿ ನಾವೆಲ್ಲರೂ ಕೇಳುವಂತಹ ಕಥೆಗಳನ್ನೇ ಇದೆ. ಅದರಲ್ಲಿ 5 ಕಥೆಗಳನ್ನು ಹೇಳ್ತಾ ಹೋಗ್ತಾರೆ, ನೀತಿ ಪಾಠದ ಕಥೆಗಳು ನಮಗೆಲ್ರಿಗೂ. ಯಾಕೆ ಅಂತ ಹೇಳಿದ್ರೆ, ಆವಾಗಲೇ ನೀವು ಮಂತ್ರ ಮತ್ತು ಶ್ಲೋಕದ ಬಗ್ಗೆ ಕೇಳಿದ್ರಲ್ಲ, ಇದರಲ್ಲಿ ವ್ಯತ್ಯಾಸ ಬರುತ್ತೆ. ಇದು ನೀವು ವೇದ ಉಪನಿಷತ್ತುಗಳನ್ನೇ ಓದಿ ನೀವು ಕಷ್ಟಕರವಾದ ಪೂಜೆನ ಕಲಿಬೇಕು ಅಂತಿಲ್ಲ. ಸತ್ಯನಾರಾಯಣ ಸ್ವಾಮಿಯ ಪೂಜೆನ ಮಾಡಿ ಅವರ ಕಥೆನ ಕೇಳ್ತಾ ಹೋದಾಗ ನಿಮ್ಗೆ 5 ಕಥೆಗಳಲ್ಲಿ ನಿಮಗೆ ಅರಿವಾಗ್ತಾ ಹೋಗುತ್ತೆ, ನಾನು ಈ ತಪ್ಪುಗಳನ್ನು ಮಾಡಬಾರ್ದಲ್ವಾ ಅಂತ. ಯಾಕೆಂದರೆ ತುಂಬ ಜನ ಆಡಿಯನ್ಸು ಈ ಕ್ವೆಶನ್ನ ಕೇಳಿರ್ತಾರೆ, ಮೇಡಮ್ ನಾವು ಹರಕೆ ಹೊತ್ಕೊಂಡ್ಬಿಟ್ಟಿರ್ತೀವಿ, ಆಮೇಲೆ ಹೋಗಿ ದೇವ್ರಿಗೆ ಹರಕೆ ತೀರ್ಸೋಕ್ಕಾಗಿರಲಿಲ್ಲ ಹಂಗಂತ ದೇವ್ರು ಕೋಪ ಮಾಡ್ಕೋತಾರ, ಏನಾಗುತ್ತೆ ಅಂತ. ಆ್ಯಕ್ಚುಲಿ ದೇವರು ತುಂಬ ಕ್ರೂರಿ ಅಂತ ಅಲ್ಲ, ತುಂಬ ಕೋಪ ಮಾಡ್ಕೋತಾರೆ ಅಂತಲ್ಲ. ಈಗ ನಮ್ಮ ಮನೆಗೆ ಯಾರೋ ಬಂದಿದ್ದಾಗ ನಾವು ಅವ್ರನ್ನ ಹೆಂಗೆ ಮಾತಾಡಿಸ್ತೀವಿ, ಅಥವಾ ನಮ್ಮ ಜೀವನದಲ್ಲಿ ಯಾರೋ ಪ್ರಿಯಕರವಾದಂಥ ವ್ಯಕ್ತಿ ಆಗಿದ್ದಾಗ ನಾವು ಮಾತಾಡಿಸ್ದೆ ಇಗ್ನೋರ್ ಮಾಡಿಕೊಂಡೇ ಜೀವನನ ನಡೆಸ್ತಾ ಇದ್ದಾಗ, ಅವ್ರನ್ನ ಗಮನನೇ ಕೊಡದೆ ಅವ್ರ ಕಡೆಗೆ, ಆ ವ್ಯಕ್ತಿಗೆ ಬೇಜಾರಾಗೇ ಆಗುತ್ತೆ. ಸೊ ದೇವರು ಕೂಡ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕೊಟ್ಟಿರ್ಬೇಕಾದ್ರೆ, ಕಣ್ಣು ಕೈ ಕಾಲು ನಮಗೆ 24 ಅವರ್ಸು, ಮತ್ತು ನಮಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಒಳ್ಳೆ ಜೀವನವನ್ನು ಕೊಟ್ಟಿದ್ದಾಗ ನಾವು ದೇವ್ರನ್ನ ಅಕ್ನಾಲೆಡ್ಜೇ ಮಾಡದೆ, ದೇವ್ರನ್ನ ಜ್ಞಾಪಿಸ್ಕೊಳ್ದೆ ಹೋದಾಗ ಅವ್ರೇನು ನಿಮಗೆ ಬಂದು ಕೆಟ್ಟದ್ದು ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಸುಮ್ಮನಿರ್ತಾರೆ ನ್ಯೂಟ್ರಲ್ ಆಗಿ. ನಿಮಗೆ ವರ ಬೇಕು ಅಂತಂದಾಗ ನೀವು ಇಲ್ಲಿಂದ ಅಲ್ಲಿಂದ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿಂದ ಎನರ್ಜಿ ನಿಮಗೆ ರೆಸಿಪ್ರೊಕೇಟ್ ಮಾಡಬೇಕು ಅಂದರೆ ಆ ಕಡೆಯಿಂದ ಪ್ರತಿಕ್ರಿಯಿಸಬೇಕು ಅಂತ ಹೇಳಿದ್ರೆ ನಾವು ಈ ಕಡೆಯಿಂದ ಎನರ್ಜಿ ಕಳಿಸ್ಲೇಬೇಕು. ಅದೇ ಮಂತ್ರ ಮುಖೇಣ, ಪೂಜೆ ಮುಖೇಣ ನಾವು ಮಾಡ್ತಾ ಹೋಗೋದು. ಸೊ ಸತ್ಯನಾರಾಯಣ ವ್ರತವನ್ನು ಬಡವರು ಶ್ರೀಮಂತರು ಅನ್ನೋದೆಲ್ಲ ಏನಿಲ್ಲ, ಯಾರ ಮನೆಯಲ್ಲಿ ಯಾವಾಗ ಬೇಕಾದರೂ ಎಷ್ಟು ಪ್ರೀತಿಯಿಂದ ಬೇಕಾದರೂ ಮಾಡ್ಕೋಬಹುದು.
ಆಮೇಲೆ ಹುಣ್ಣಿಮೆ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಯಾವಾಗ ಬೇಕಾದ್ರೂ ಆಚರಣೆನ ಮಾಡ್ಕೋಬೋದು. ಶುಕ್ರವಾರದ ದಿನ ಅಥವಾ ಗುರುವಾರದ ದಿನ, ಕೆಲವ್ರ ಮನೇಲಿ ಶನಿವಾರ ಕೂಡ ಮಾಡ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆನ. ಬಟ್ ಹುಣ್ಣಿಮೆ ದಿನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 12 ವಾರಗಳು ನಾವು ಮಾಡ್ತೀವಿ ಅಥವಾ 11 ವಾರಗಳು ಮಾಡ್ತೀವಿ ಅಂತ, ಅಥವಾ 40 ವಾರಗಳನ್ನು ಮಾಡ್ತೀನಿ ಅಂತಂದ್ಬಿಟ್ಟು 40 ತಿಂಗಳುಗಳಲ್ಲಿ ಅದನ್ನು ಕೂಡ ನೀವು ಸಂಕಲ್ಪ ಮಾಡ್ಕೋಬೋದು. ಅಂದರೆ ನಿರಂತರವಾಗಿ ನಿಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಹೋದಾಗ ನಿಮಗೆ ನಿರಂತರವಾಗಿ ದೇವರು ಕೂಡ ಅಷ್ಟೇ ಅಬಂಡೆನ್ಸ್ನ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಮನೇಲಿ ತುಂಬ ಕಿಚ್ ಗಲಾಟೆಗಳು ನಡೀತಾ ಇರುತ್ತೆ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಆಮೇಲೆ ನೀವೇನೋ ಅಂದ್ಕೊಂಬಿಟ್ಟಿರ್ತೀರ ಮೈಂಡಲ್ಲಿ, ಮದುವೆ ಆದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ. ಬಟ್ ಮನೇಲಿರೋ ಬೇರೆ ವ್ಯಕ್ತಿಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೇ ಹೋಗ್ತಿರ್ತಾರೆ. ಅದೆಲ್ಲ ಬಂದಾಗ ತಿರ್ಗಾ ನಿಮ್ಮ ಮನೇಲಿ ಜಗಳಗಳು ಜಾಸ್ತಿ ಶುರು ಆಗ್ತಾ ಹೋಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆಗಳಲ್ಲೂ 5 ಕತೆಗಳಲ್ಲೂ ಇದೇ ಥರ ಇರೋದು. ಒಬ್ಬ ಬಡ ಬ್ರಾಹ್ಮಣ ತುಂಬ ಕಷ್ಟಪಟ್ಟು ಎಲ್ಲ ಕಡೆ ಭಿಕ್ಷೆ ಬೇಡ್ತಾ ಇರ್ತಾನೆ. ಅವನಿಗೆ ಇದೇ ರೀತಿ ನಾರದರು ಹೋಗಿ ಈ ರೀತಿ ಕಥೆನ ಹೇಳ್ತಾರೆ, ಸತ್ಯನಾರಾಯಣ ವ್ರತವನ್ನು ಮಾಡೋದ್ರಿಂದ ನಿನ್ಗೆ ಯಾವ ರೀತಿ ಧನ ಸಂಪತ್ತು ವೈಭೋಗಗಳು ಸಿಗತ್ತೆ ಅಂತ. ಅವನು ಯಾವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತ ಮಾಡ್ದೇನೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತಾನಲ್ಲ, ಪರಮಾತ್ಮ ನಾನು ಮಾಡ್ತೀನಪ್ಪ ಈ ಹುಣ್ಣಿಮೆ ಬಂದಾಗ ಅಂತ, ಅವನು ಮನಸ್ಸಿನಲ್ಲಿ ಅಂದ್ಕೊಳ್ಳೋವಾಗಿಂದನೇ ಪ್ರಕೃತಿ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡುತ್ತೆ. ಸೊ ನೀವೇನೋ ಒಂದು ಕಾರ್ಯ ಮಾಡೋದಕ್ಕಿಂತ ಮ್ಯಾನಿಫೆಸ್ಟೇಷನ್ ನಿಮ್ಮ ಮೈಂಡಲ್ಲಿ ಬರುತ್ತಲ್ಲ, ಆವಾಗಲೇ ಪ್ರಕೃತಿ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ನೀನು ಮಾಡೋದಕ್ಕೂ ಕೂಡ ನಾನು ಕೂಡ ಅಣಿ ಮಾಡಿಕೊಡ್ತೀನಿ, ನಿನಗೆ ಸರಿಯಾದ ಸಮಯವನ್ನು, ಸರಿಯಾದ ಯೋಗ್ಯತೆಯನ್ನು, ಮತ್ತು ಅದಕ್ಕೆ ಏನು ಬೇಕು, ದುಡ್ಡು ಬೇಕಾ, ಎಲ್ಲವನ್ನು ನಾನು ಸರಿ ಹೊಂದಿಸ್ಕೊಡ್ತೀನಿ ಅಂತ ಪಾಪ ಇಡೀ ಬ್ರಹ್ಮಾಂಡ, ಇಡೀ ಪ್ರಕೃತಿ ನಿಮ್ಮ ಜೀವನದಲ್ಲಿ ಕೂಡ ನಿಜವಾಗ್ಲೂ ಅಣಿ ಮಾಡಿಕೊಟ್ಟಿದೆ. ನಾವು ಏನನ್ನು ಅನ್ಕೋತೀವೋ ಅದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಪ್ರಕೃತಿ ನಮಗೆ ನಮ್ಮ ಜೊತೆಗೆ ಸೇರ್ಕೊಂಡು ಪಾಪ ಅದು ಕೆಲಸ ಮಾಡಿದೆ. ಆ ಬಡ ಬ್ರಾಹ್ಮಣ ಹಂಗೆ ಅನ್ಕೊಂಡ ತಕ್ಷಣನೇ ಅವನು ಹೋಗಿ ಭಿಕ್ಷೆ ಬೇಡೋದ್ರಲ್ಲೇ ಅವ್ನಿಗೆಲ್ಲ ಕಡೆನೂ ಅವ್ನು ಏನು ದಿನ ದುಡಿತಿದ್ನೋ ಅಥವಾ ಭಿಕ್ಷೆ ಬೇಡ್ಕೋತಿದ್ನೋ ಅದ್ರ 4ರಷ್ಟು ಹೆಚ್ಚು ಪಟ್ಟು ಅವನಿಗೆ ಬರಕ್ಕೆ ಶುರುವಾಯಿತು. ಅವಾಗ ಹೋಗಿ ಅವನು ಅದಾದ್ಮೇಲೆ ಹುಣ್ಣಿಮೆ ಬರಲಿ ಅಂತಾನೆ ಎದುರು ನೋಡ್ತಾ ಇದ್ದು, ಕಾಯ್ಕೊಂಡಿದ್ದು ಬಡ ಬ್ರಾಹ್ಮಣ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತವನ್ನು ಪೂರ್ತಿ ಮಾಡಿ, ಆ ಕಥೆಯನ್ನು ಪೂರ್ತಿ ಓದಿ, 5 ಕಥೆನ ಆ ಪ್ರಸಾದವನ್ನು ಸ್ವೀಕರಿಸಿ, ಸೊ ಇದೇ ಕಥೆನ ಬೇರೆಯವ್ರಿಗೆ ಇದೇ ವ್ರತವನ್ನು ಆಚರಿಸಿ ಅಂತ ಎಲ್ರಿಗೂ ಕೂಡ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಂಥ ಕಥೆಗಳನ್ನು ನಾವು ಕೇಳಿದ್ದೀವಿ. ಅದ್ರ ಜೊತೆಗೆ ಇದರಲ್ಲಿ ಇನ್ನೊಂದು ಕತೆ ಬರುತ್ತೆ ತುಂಬ ಚೆನ್ನಾಗಿ, ಲೀಲಾವತಿ ಮಗಳು ಕಲಾವತಿ. ಸೊ ಆ ಮಗಳಿಗೆ ತಂದೆ ಹರಿಸ್ಕೊಂಡಿರ್ತಾರೆ, ನನಗೆ ಮಗಳು ಹುಟ್ಟಿದ್ರೆ ನಾನು ಸತ್ಯನಾರಾಯಣ ವ್ರತವನ್ನು ಮಾಡಿಸ್ತೀನಿ, ನಮ್ಮ ಮನೇಲಿ ಪೂಜೆ ಮಾಡಿಸ್ತೀನಿ ಅಂತ. ಆಮೇಲೆ ಅವ್ರ ಜೀವನದಲ್ಲಿ ದೇವ್ರ ತಥಾಸ್ತು ಅಂತಾರೆ, ಮಗಳು ಹುಟ್ಟಿದ್ಲು. ಆವಾಗಲೂ ಹೆಂಡತಿ ಜ್ಞಾಪಿಸ್ತಾಳೆ, ನಾವು ಸತ್ಯನಾರಾಯಣ ಸ್ವಾಮಿಗೆ ನಾವು ಹರಿಸ್ಕೊಂಡಿದ್ದೀವಿ, ಪೂಜೆ ಮಾಡಿಬಿಡೋಣ, ಆ ವ್ರತವನ್ನು ಮಾಡೋಣ ಅಂತ. ಇರಲಿ ಬಿಡು, ನನ್ನ ಮಗಳಿಗೆ ಮದುವೆ ಆಗೋವಾಗ ಮಾಡ್ತೀನಿ ಅಂತ ಹೇಳ್ತಾನೆ ತಂದೆ. ಅದಾದಮೇಲೆ ಮದುವೆನೂ ಆಗುತ್ತೆ, ಮದುವೆ ಆದಾಗಲೂ ಮಾಡಲ್ಲ, ಮತ್ತೆ ತಿರ್ಗಾ ಪೋಸ್ಟ್ಪೋನ್ ಆಗಿ ಹೋಗುತ್ತೆ. ಅದಾದಮೇಲೆ ಮದುವೆ ಆದಮೇಲೆ ಕಲಾವತಿಯ ಗಂಡ ಮತ್ತು ತಂದೆ ಇದಕ್ಕೆ ಹೋಗ್ತಾರೆ, ಬಿಸ್ನೆಸ್ ಮಾಡಬೇಕು ಅಂತ ಹೋಗ್ತಾರೆ, ವ್ಯಾಪಾರ ಮಾಡೋದಕ್ಕೆ ಶಿಪ್ಪಲ್ಲಿ ಹಡಗಲ್ಲಿ ಹೋಗ್ತಾರೆ. ಹಡಗಲ್ಲಿ ಹೋದಾಗಲೂ ಕೂಡ ಅಲ್ಲಿ ದೇವರು ತುಂಬ ಸತಿ ಬಂದು ನಮಗೆ ಜ್ಞಾಪಿಸ್ತಾನೆ, ಯಾರ್ದೋ ಮುಖೇಣ ಜ್ಞಾಪಿಸ್ತಾನೋ ಅಥವಾ ನಮ್ಮ ಮೈಂಡ್ಗೆ ಒಂದು ತೋಚಿಸ್ಕೊಂಡು ಜ್ಞಾಪಿಸ್ತಾನೆ. ಆದರೂ ಕೂಡ ನಾವು ನಮ್ಮ ಜೀವನದ ಇಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ ಮುಂದೂಡ್ಕೊಂಡೇ ಹೋಗ್ತೀವಿ. ಫ್ಯಾಮಿಲಿಗಳಲ್ಲಿ ಹಂಗೆ ಅಯ್ಯೋ ಇವಾಗ ದುಡ್ಡಿಲ್ಲ, ನಾವು ಹೆಂಗ್ರಿ ಪೂಜೆ ಮಾಡಿಸೋದು ಅನ್ಕೊತಾರೆ. ಅದೇ ಬೇರೆ ಕಡೆ ಟ್ರಿಪ್ಗೆ ಹೋಗಿ ಇನ್ನಿ ಹೋಗ್ತಾ ಇರ್ತಾರೆ. ಪೂಜೆ ಮಾಡಬೇಕು ಅನ್ನೋದನ್ನ ಯಾವಾಗಲೂ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇದು ಸ್ವಲ್ಪ ರಾಹು ಕ್ಯಾರೆಕ್ಟರ್ ಆಗಿಬಿಡುತ್ತೆ, ಪೂಜೆ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋದು. ಆದರೆ ನೀವು ರಾಹುನ ಒಳ್ಳೆ ಸ್ಥಾನದಲ್ಲಿ ಇಟ್ಕೊಂಡು ಅದನ್ನೇ ನೀವು ಡೀಪ್ ರಿಸರ್ಚ್ ಥರ ಪೂಜೆನೂ ಮಾಡ್ಕೋಬೇಕು. ಅವಾಗಲ್ಲಿ ತಂದೆ ಮತ್ತು ಅಳಿಯ ಒಂದು ಇದಕ್ಕೆ ಹೋದಾಗ, ವ್ಯಾಪಾರಕ್ಕೆ ಹೋದಾಗ ದೇವ್ರೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅದೇ ಸಮಯಕ್ಕೆ ಕರೆಕ್ಟಾಗಿ ಅರಮನೆಯಲ್ಲಿ ಇದು ಕಳುವಾಗಿರುತ್ತೆ, ಒಂದಷ್ಟು ದುಡ್ಡು ಮತ್ತು ನಿಧಿ ಕಳುವಾಗಿರುತ್ತೆ. ಅದು ಯಾರೋ ಕಳ್ಳ ತೊಗೊಂಡು ಹೋಗ್ತಾ ಇವರಿಬ್ಬರು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಅಪ್ಪ ಮತ್ತು ಅವಳ ಗಂಡ, ಕಲಾವತಿಯ ಗಂಡ ಅವ್ರ ಹತ್ರ ಇಟ್ಬಿಟ್ಟು ಹೊರಟೋಗ್ತಾರೆ. ಅಷ್ಟರಲ್ಲಿ ಬರ್ತಾರೆ ರಾಜದೂತರು, ಬಂದ್ಬಿಟ್ಟು ಇವರಿಬ್ಬರೇ ಕಳ್ಳರು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಸೆರೆವಾಸಕ್ಕೆ ಹಾಕ್ಬಿಡ್ತಾರೆ. ಅಂದರೆ ತಾನು ಮಾಡದೇ ಇರೋ ತಪ್ಪಿಗೂ ಯಾವ ರೀತಿ ಮನುಷ್ಯನಿಗೆ ಅಪವಾದಗಳು ಬರುತ್ತೆ, ನಿನಗೆ ಒಳ್ಳೆ ಥರದ್ದನ್ನು ಬಂದು ಜ್ಞಾಪಿಸಿದ್ರೂ ಕೂಡ ನೀನು ಎಚ್ಚೆತ್ಕೊಳ್ಳಲ್ಲ. ನಾನು ತಕ್ಷಣನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಳ್ಳೆ ಕೆಲಸನ ತಕ್ಷಣ ಮಾಡಲ್ಲ ಮನುಷ್ಯ, ಕೆಟ್ಟ ಕೆಲಸನ ಬೇಕಾದ್ರೆ ತಕ್ಷಣ ಮಾಡಕ್ಕೆ ಹೋಗ್ತಾನೆ. ಬಾರೋ ಇವತ್ತು ಹೋಗ್ಬಿಟ್ಟು ಪಾರ್ಟಿ ಮಾಡ್ಬಿಡೋಣ, ಹಿಂಗೆ ಮಾಡೋಣ, ಪರವಾಗಿಲ್ಲ ನಾಳೆ ನಮ್ಮ ಅಪ್ಪ ಅಮ್ಮ ಬೈದ್ರು, ರಾತ್ರಿ 1 ಗಂಟೆ ಆದರೂ ಇರೋಣ ಅಂದರೆ ಅದಕ್ಕೆ
ತಕ್ಷಣ ಹೊರಟೋಗ್ತಾರೆ. ಅದೇ ರಾತ್ರಿ 1 ಗಂಟೆ ತನಕ ಗ್ರಹಣ ಇದೆ, ಪೂಜೆ ಮಾಡಬೇಕು, ಮನೇಲಿ ಕೂತಿರು, ಹೋಮ ಮಾಡು ಅಂದ್ರೆ ಅದು ಮಾಡಲ್ಲ. ನಿಮ್ ಕೆಟ್ಟದೇನೋ ಕ್ವಿಕ್ಕಾಗಿ ಮಾಡ್ಬಿಡ್ತಾರೆ ಮನುಷ್ಯರು. ಒಳ್ಳೇದನ್ನ ಕ್ವಿಕ್ಕಾಗಿ ಮಾಡು ಅಂದ್ರೆ ಮಾಡೋದಿಲ್ಲ. ಅದೇ ನೀತಿಕತೆ ಇಲ್ಲಿ ಬಂದಿರೋದು. ಸೊ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ತಾನು ಹರಿಸ್ಕೊಂಡಿದ್ರು, ತಾನು ಮಾಡ್ತೀನಿ ಅನ್ಕೊಂಡಿದ್ರು, ಅಷ್ಟು ವರ್ಷಗಳಾದ್ರೂ ಮುಂದೂಡ್ಕೊಂಡು ಹೋಗ್ಬಿಟ್ಟು ಅವನನ್ನ ಮಹಾರಾಜರು ಅವನ ಅಪ್ಪನ್ನ ಮತ್ತೆ ಅಳಿಯನ್ನ ಸೆರೆವಾಸದಲ್ಲಿ ಹಾಕ್ತಾರೆ. ಅದೆಲ್ಲ ಆದ್ಮೇಲೆ ಇಲ್ಲಿ ಹೆಂಡತಿಗೆ ಲೀಲಾವತಿಗೆ ಮತ್ತೆ ಮಗಳು ಕಲಾವತಿಗೆ ಗೊತ್ತಾಗತ್ತೆ ಅಪ್ಪನ್ನ ಮಹಾರಾಜರು ಈ ರೀತಿ ಹಾಕಿದ್ದಾರೆ ಅಂತನ್ಬಿಟ್ಟು. ಲೀಲಾವತಿಗೂ ನನ್ನ ಗಂಡನ್ನ ಸೆರೆವಾಸದಲ್ಲಿ ಹಾಕಿದ್ದಾರೆ, ಏನೂ ತಪ್ಪು ಮಾಡದೇ ಇದ್ರು ಅಂತ. ಅವಾಗ ಇವಳು ನಿರ್ಧಾರ ತಗೋತಾಳೆ, ಇಲ್ಲ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಲೇಬೇಕು ಅಂತನ್ಬಿಟ್ಟು. ಅವಾಗ ಮಗಳು ಆ ಹಳ್ಳಿಲಿ ಇನ್ನೊಬ್ರು ಬಡ ಬ್ರಾಹ್ಮಣರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಿರೋದನ್ನ ನೋಡ್ಕೊಂಬಂದು ಪ್ರಸಾದನೂ ತಿನ್ಕೊಂಬಂದು ಅಮ್ಮನಿಗೆ ಹೇಳ್ತಾಳೆ, ಈ ರೀತಿ ಅವ್ರ ಮನೇಲಿ ಪೂಜೆ ಮಾಡ್ತಿದ್ರಮ್ಮ ಅಂದಾಗ, ಹೌದು ನಮ್ಮ ಮನೇಲೂ ಮಾಡಿಸ್ಬೇಕಿತ್ತು, ಈ ರೀತಿ ಮುಂದೂಡ್ಕೊಂಡೇ ಬಂದ್ವಿ, ನೀನು ಹುಟ್ಟಕ್ಕೂ ಕಾರಣ ಸತ್ಯನಾರಾಯಣ ಸ್ವಾಮಿನೇ, ನಾವು ಅವಾಗ ಹರಿಸ್ಕೊಂಡಿದ್ವಿ ಅನ್ನೋದನ್ನ ಅಮ್ಮ ಹೇಳ್ತಾರೆ. ಅವಾಗ ಇವ್ರ ಮನೇಲಿ ಅವ್ರಿಗೆ ಏನು ತಕ್ಕ ಮಟ್ಟಿನಲ್ಲಿ ಅವ್ರು ಪೂಜೆ ಮಾಡಿದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇದು ನಾವು ಯಾವಾಗಲೂ ಅನ್ಕೊಂತೀವಿ, ಕೋರ್ಟ್ ಕೇಸ್ ಇರೋರು ಅವರು ಇವರೆಲ್ಲ ಕಷ್ಟಪಟ್ಟು ಅವ್ರ ಮನಸ್ಸಿನಲ್ಲಿ ನೀನು ಹೋಗಿ ಪರಮಾತ್ಮ ನಮಗೆ ಜಡ್ಜ್ಮೆಂಟ್ ಕರೆಕ್ಟಾಗಿ ಕೊಡ್ಸಪ್ಪ ಅಂತ. ಹಾಗೆ ಇವರು ಅಮ್ಮ ಮಗಳು ಇಲ್ಲಿ ಮಾಡಿದಂಥ ಪೂಜೆ ಮಹಾರಾಜ ಯಾರು ಅಪ್ಪನ್ನ ಮತ್ತೆ ಗಂಡನ್ನ ಜೈಲೊಳಗೆ ಹಾಕಿದ್ರು, ಆ ಮಹಾರಾಜನ ಕನಸಲ್ಲಿ ದೇವ್ರು ಹೋಗ್ಬಿಟ್ಟು ಹೇಳ್ತಾರೆ, ಅವರಿಬ್ರು ತಪ್ಪು ಮಾಡಿದವ್ರಲ್ಲ, ಅವ್ರನ್ನ ನಾಳೆ ನೀನು ಬಿಡುಗಡೆ ಮಾಡು, ತಪ್ಪು ಮಾಡಿದ ಕಳ್ಳ ಎಲ್ಲೋ ಓಡೋರ್ಟೋದ, ನೀನು ಅಮಾಯಕರನ್ನ ತಗೊಂಬಂದು ಜೈಲೊಳಗಡೆ ಹಾಕಿದ್ಯಾ, ಅವ್ರನ್ನ ನೀನು ನಾಳೆನೇ ಬಿಡುಗಡೆ ಮಾಡಬೇಕು ಅಂತ ದೇವರು ಅವ್ರ ಕನ್ಸಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ. ನೋಡಿ ಭಕ್ತಿಗಿರುವ ತಾಕತ್ತು ಎಷ್ಟು ಅಂತ ಹೇಳಿದ್ರೆ, ನಾವು ಒಂದು ಚೂರು ಪೂಜೆ ಮಾಡಿದ್ದು ಕೂಡ ದೇವ್ರು ಪಾಪ ತಾನು ಎತ್ಕೊಂಡು ಹೋಗಲ್ಲ. ನಾವೇನು ಕೇಳ್ಕೊಂಡಿರ್ತೀವೋ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಬಂದು ತಥಾಸ್ತು ಅಂದಿರ್ತಾರೆ. ಆದರೆ ನಮ್ಮ ಕರ್ಮದಲ್ಲಿ ನಾನು 10 ದಿನ ಮಾಡಬೇಕು ಅಥವಾ 10 ಪೂಜೆ ಮಾಡಬೇಕು ಅಥವಾ 50 ಪೂಜೆ ಮಾಡಬೇಕು, ಹೀಗೆ ಮಾಡ್ಕೊಂಡು ಹೋಗಬೇಕು ಅಂತ ಬರೆದಿದ್ದಾಗ ನಾವಿನ್ನೂ 4ನೇದ್ರಲ್ಲೇ ಇದ್ದೀವಿ ಅಂತಂದಾಗ ಅವನು 10ನೇದ್ರಲ್ಲಿ ಬಂದ್ಬಿಟ್ಟು ನಮಗೆ ಯೋಚನೆ ಕೊಡ್ತಾನೆ ಇರ್ತಾನೆ, ನೀ ಮಾಡಬೇಕು ಮಾಡಬೇಕು ಅಂತ ಅನ್ನೋದನ್ನ. ನಾವು ಅದನ್ನ ಇಗ್ನೋರ್ ಮಾಡ್ಬಿಟ್ಟು ಸುಮ್ಮನೆ ಕೂತಿರ್ತೀವಿ ಅಂತಂದಾಗ ದೇವರು ಕೂಡ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಅಮ್ಮ ಮಗಳು ಮಾಡಿದಂಥ ಪೂಜೆ ಇಲ್ಲಿ ಮಹಾರಾಜರ ಕನಸಲ್ಲಿ ದೇವ್ರು ಹೋಗ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡು ಅಂತ ಹೇಳ್ತಾರೆ. ಇದೇ ರೀತಿ ಬ್ರಹ್ಮಾಂಡ ವರ್ಕ್ ಆಗೋದು. ಅವ್ರೇನು ನಮ್ಮ ಕಣ್ಮುಂದೆನೇ ಇರಬೇಕು ಅಂತಲ್ಲ, ನಮಗೆ ಒಳ್ಳೇದು ಮಾಡೋರು ಎಲ್ಲಿ ಬೇಕಾದರೂ ಇರ್ಬೋದು. ಅದೇ ರೀತಿ ಕೆಟ್ಟದ್ದು ಮಾಡೋರು ಅಷ್ಟೇ, ನಮ್ಮ ಕಣ್ಮುಂದೆನೇ ಇರಬೇಕು ಅಂತಿಲ್ಲ. ಆ ಎನರ್ಜಿ ನಾವೇನು ಕಳಿಸ್ತೀವೋ ಬೇರೆಯವ್ರ ಮೈಂಡಲ್ಲಿ ಕೆಟ್ಟದ್ದು ಬಂದು ಅವರು ಓಡ್ ಬಂದು ನಮಗೆ ಕೆಟ್ಟದ್ದು ಮಾಡ್ಬೋದು. ಸೊ ಇಲ್ಲಿ ಮಹಾರಾಜರು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ದೇವ್ರು ಬಂದು ಈ ರೀತಿ ಹೇಳಿದ್ರು, ನಾನು ಅವರಿಬ್ಬರನ್ನು ಬಿಡುಗಡೆ ಮಾಡಬೇಕು ಅಂತ ಬಿಡುಗಡೆ ಮಾಡಿ ಅವ್ರಿಗೆ ಒಳ್ಳೆ ಬಟ್ಟೆಗಳನ್ನು ಕೊಟ್ಟು, ಅದ್ರ ಜೊತೆಗೆ ಅವ್ರು ಏನು ಕಳ್ಕೊಂಡಿದ್ರು ಅದರಲ್ಲಿ ಡಬಲ್ ನಿಧಿನ ಅವರು ಕೊಟ್ಟು, ವೈಡೂರ್ಯನ ಕೊಟ್ಟು, ವಸ್ತ್ರ ವೈಡೂರ್ಯ ಎಲ್ಲನೂ ಕೊಟ್ಟು ಅವ್ರನ್ನ ಕಳಿಸ್ತಾರೆ, ಒಳ್ಳೆ ರೀತಿಲಿ ಬೀಳ್ಕೊಡ್ತಾರೆ. ಸೊ ಅದೆಲ್ಲ ಬೀಳ್ಕೊಟ್ಮೇಲೆ ತಿರ್ಗಾ ಅಪ್ಪನೂ ಅಳಿಯಾನು ಒಂದು ಹಡಗಲ್ಲಿ ಹಾಕ್ಕೊಂಡು ಎಲ್ಲಾನು ಊರ ಕಡೆ ಹೋಗೋಣ ಅಂತ ಬರ್ತಿರ್ತಾರೆ ಸಂತೋಷವಾಗಿ. ನೋಡಿದ್ಯಾ ಟೈಮ್ ಚೆನ್ನಾಗಿರಲಿಲ್ಲ, ನಮ್ಮನ್ನು ಜೈಲೊಳಗೆ ಹಾಕ್ಬಿಟ್ಟಿದ್ರು, ಇವಾಗಾದರೂ ಮನೆ ಸೇರ್ಕೊಳ್ಳೋಣ ಅಂತ ಹೊರಡ್ತಾನೆ. ಸೊ ಅಲ್ಲಿ ಹೊರಟಾಗ್ಲೂ ದೇವರು ಟೆಸ್ಟ್ ಮಾಡೋದಕ್ಕೆ ಬರ್ತಾರೆ ಸತ್ಯನಾರಾಯಣ ಸ್ವಾಮಿ. ಎಲ್ಲಿ ಹೋಗ್ತಾ ಇದ್ದೀರಾ, ಈ ಹಡಗಲ್ಲಿ ಏನಿದೆ ಅಂತಂದಾಗ ಅವ್ರು ಅವಾಗ ತಾನೇ ಕಳ್ಳ ಬಂದ್ಬಿಟ್ಟು ಹಂಗೇನೋ ಇಟ್ಬಿಟ್ಟು ಹೊರಟೋಗಿದ್ನಲ್ಲ, ಇವರನ್ನು ಕೂಡ ದೇವರು ಬೇರೆ ವೇಷಧಾರಿಯಾಗಿ ಬಂದಾಗ ಇವನು ಕೂಡ ನನಗೆ ಕಳ್ಳ ಏನೋ ಎತ್ಕೊಂಡು ಹೋಗೋಕೆ ಬಂದ್ಬಿಡ್ತಾನೆ, ನನಗೆ ಕೊಟ್ಟರು ಮಹಾರಾಜರು ಕೊಟ್ಟರೋ ನಿಧಿ ಎಲ್ಲ ಅವ್ರು ಎತ್ಕೊಂಡು ಹೊರಟೋಗ್ತಾರೆ ಅಂದರೆ ಇಲ್ಲಿ ಇನ್ನೊಂದು ನೀತಿ ಪಾಠ ನೋಡಿ. ಅವನು ಸುಳ್ಳು ಹೇಳ್ತಾನೆ, ಇಲ್ಲ ಇಲ್ಲ ಈ ಹಡಗಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲ ಅಲ್ದ್ರಲ್ಲ ಬರೀ ಒಣಗೋಗಿರೋ ಎಲೆಗಳು ತುಂಬಿಕೊಂಡಿದೆ ಅಷ್ಟೇ, ಕಡ್ಡಿ ಎಲೆಗಳು, ನಾವು ಸಾಗಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆವಾಗ ದೇವರು ನಕ್ಬಿಟ್ಟು ನೀನು ಅಂದಿದ್ದು ನಿಜ ಆಗಲಿ ಅಂತ ಹೇಳ್ತಾರೆ. ಇದು ಇನ್ನೊಂದು ನೀತಿ ಪಾಠ ಏನು ಅಂತಂದರೆ, ನಾವೆಲ್ಲ ಮನೆಗಳಲ್ಲಿ ಎಲ್ಲ ಸಮೃದ್ಧಿಯಾಗಿರುತ್ತೆ, ಆದರೂ ನಾವು ಬಾಯಲ್ಲಿ ಬರೀ ಗೊಣಗ್ತಿರ್ತೀವಿ. ಅಯ್ಯೋ ಅದಿಲ್ಲ ರೀ, ಅಯ್ಯೋ ನನ್ನ ಮಗ ತುಂಬ ಸಾಲ ಮಾಡ್ಕೊಂಡಂದ್ರೆ ಮಗನೇ ಇಲ್ಲ ಅಂದ್ರೂ ಮಗನೇ ಹೇಳೋದು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ. ಯಾಕೆಂದರೆ ದುಡ್ಡಿದೆ ಅಂದರೆ ಸಾಕು ಬೇರೆ ಜನ ಎಲ್ಲಿ ಕೇಳ್ಬಿಡ್ತಾರೋ, ಅಥವಾ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಸಾಕು ಎಲ್ಲಿ ಬೇರೆಯವ್ರು ಕಣ್ಣಾಕ್ಬಿಡ್ತಾರೋ, ಅಥವಾ ನಮ್ಮ ಹತ್ರ ಇಷ್ಟಿಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ಬೇರೆಯವರೆಲ್ಲಿ ಹೆಲ್ಪ್ ಮಾಡಿ ಅಂತಂದ್ಬಿಟ್ಟು ಬಂದು ಪೀಡಿಸ್ತಾರೋ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಯಾವಾಗ ಕೇಳಿದ್ರು ಮನುಷ್ಯರು ತುಂಬ ಜನ ನಾನು ಗಮನಿಸಿದ್ದೀನಿ. ನನ್ನ ಹತ್ರ ಇಲ್ಲವೇ ಇಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬರೀ 1,000 ರೂಪಾಯಿ ಇದೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ ದೇವರು ತಥಾಸ್ತು ತಥಾಸ್ತು ಅಂತಾನೆ ಅನ್ನೋದು. ನಮ್ಗೇನು ಇಲ್ಲ ಅಂತ ಅನ್ಕೊಂಡ್ರೆ ಅದಕ್ಕೂ ತಥಾಸ್ತು ಅಂತಾನೆ ದೇವರು ನೇಚರಲ್ಲಿ. ಅದಕ್ಕೆ ಅಲ್ಲಿ ಅಪ್ಪ ಮಗ ಹಡಗಲ್ಲಿ ಇರೋದೆಲ್ಲ ಬರೀ ಎಲೆ ಮತ್ತು ಕಡ್ಡಿಗಳು, ಮರದ್ದು
ಕಟ್ಟಿಗೆಗಳು ಅಂತಂದಾಗ ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಏನಾಯ್ತು, ಆಮೇಲೆ ಇವರು ಮಲಗೆದ್ರು ಹೊರಡೋಣ ಅಂತಂದ್ಬಿಟ್ಟು ಅಷ್ಟರಲ್ಲಿ ಹಡಗು ಮೇಲ್ ಬರ್ತಾ ಇತ್ತು. ಅಂದ್ರೆ ಭಾರವಾಗಿರೋದೆಲ್ಲ ಹಗುರವಾಗಿ ಇದು ಬರ್ತು. ಹೋಗಿ ನೋಡ್ತಾರೆ, ಎಲ್ಲಾನು ಎಲೆ ಮತ್ತೆ ಕಟ್ಟಿಗೆಗಳಾಗ್ಬಿಟ್ಟಿದೆ. ಅದಕ್ಕೆ ಅವಾಗ ಅರಿವಾಯ್ತು ಅವನಿಗೆ. ಅವ್ರು ಬಂದು ಹೇಳಿದ್ದು, ದೇವ್ರೆ ನನ್ನನ್ನು ಟೆಸ್ಟ್ ಮಾಡೋಕ್ಕೆ, ಅದನ್ನ ಸುಳ್ಳು ಹೇಳ್ದೆ ಒಂದು, ಇನ್ನೊಂದು ಸಮೃದ್ಧಿಯಾಗಿರುವಂತಹ ಜೀವನವನ್ನ ನಾವು ಸಮೃದ್ಧಿಯಾಗಿ ಸಂತೋಷವಾಗಿದ್ದೀವಿ ಅಂತಾನೆ ಹೇಳ್ಕೊತಾ ಇರಬೇಕು. ಇತ್ತೀಚೆಗೆ ಮ್ಯಾನಿಫೆಸ್ಟೇಷನಲ್ಲೂ ಜನಗಳಿಗೆ ಅದನ್ನೇ ಹೇಳ್ಕೊಡ್ತಿರೋದಲ್ವಾ, ನನ್ನ ಹತ್ರ ಎಲ್ಲ ಇದೆ, ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊತಾ ಇದ್ರೆ ಅಶ್ವಿನಿ ದೇವತೆಗಳು, ಎಲ್ಲ ಯೋಗಿನಿಯರು ಎಲ್ಲರೂ ಕೂಡ ತಥಾಸ್ತು ತಥಾಸ್ತು ಅಂತಾನೆ ಇರ್ತಾರೆ, ದೇವಾನುದೇವತೆಗಳು ಅಂತ. ಅದಕ್ಕೆ ನೀವು ನಮ್ಮ ಹತ್ರ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊತೀರ, ಅದು ಏನೂ ಇಲ್ಲಾನೇ ಆಗುತ್ತೆ, ಅದಕ್ಕೂ ತಥಾಸ್ತು ಅಂತಾರೆ. ಇದು ಹೆಲ್ತ್ಗೂ ಕೂಡ ಅನ್ವಯಿಸುತ್ತೆ. ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತಲೇ ಆಲ್ವೇಸ್ ಯು ಶುಡ್ ಫೀಲ್. ಅಯ್ಯೋ ನನಗೆ ಅದಾಯಿತು, ಅಯ್ಯೋ ನಂಗೆ ಮಂಡಿ ನೋವು, ಅಯ್ಯೋ ನನಗೆ ಸೊಂಟ ನೋವು, ಅಯ್ಯೋ ನಂಗೆ ತಲೆನೋವು, ಅಯ್ಯೋ ನಡೆಯೋಕ್ಕೆ ಆಗಲ್ಲ, ಅಯ್ಯೋ ಓಡಾಡೋಕ್ಕೆ ಆಗಲ್ಲ, ಎಲ್ಲದಕ್ಕೂ ಒಂದೊಂದು ರೀಸನ್ ಕೊಡ್ತಾರೆ. ಎಲ್ಲವೂ ಆಗತ್ತೆ. ನಿಮ್ಮೊಳಗಿರುವ ದೇಹದ ಎನರ್ಜಿ ಮೂಲಕ ಏನನ್ನು ಬೇಕಾದ್ರೂ ಸಾಧಿಸಬಹುದು. ನೀವೆದ್ದು ವಾಕು ಮಾಡಬಹುದು. ತುಂಬ ಜನ ಏನು ಮಾಡ್ತಾರೆ, ಅರ್ಧ ತಮ್ಮನ್ನು ತಾವೇ ಕೆಳಗೆ ಹಾಕ್ಕೊಂಡಾಗ ಇಡೀ ನೇಚರು, ಇಡೀ ಬ್ರಹ್ಮಾಂಡನೂ ಅದೇ ರೀತಿ ನಿಮ್ಮನ್ನ ಇನ್ನೂ ಕೆಳಗೆ ಹಾಕ್ತಾ ಇರುತ್ತೆ. ನಿಮ್ಮನ್ನು ನೀವು ಮೇಲೆತ್ಕೊಂಡಾಗ ಇಡೀ ಬ್ರಹ್ಮಾಂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮನ್ನು ಮೇಲೆತ್ತೀನಿ, ಬಾ ನೀನು ಎದ್ದೇಳ್ಬೇಕಾ, ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಇವ್ರು ಅದಕ್ಕೆ ಸುಳ್ಳು ಹೇಳಿದಾಗ ಅವನು ಅರಿವು ಮಾಡಿಕೊಂಡು ದೇವ್ರನ್ನ ಕ್ಷಮಾಪಣೆ ಕೇಳ್ಕೊಳ್ತಾನೆ. ಇಲ್ಲ ಪರಮಾತ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನನ್ನ ನಿಧಿನ ಮತ್ತು ನನ್ನ ಐಶ್ವರ್ಯನೆಲ್ಲ ವಾಪಸ್ ಕೊಡು, ನಾನು ಕಷ್ಟಪಟ್ಟು ಪಡ್ಕೊಂಬಂದೆ ಇದನ್ನು, ಸೆರೆವಾಸದಲ್ಲೂ ಇದ್ದೂ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ ಅಂತಂದಾಗ ದೇವರು ನೋಡಿ, ಒಂದೇ ಒಂದ್ಸತಿ ನೀವು ಶರಣಾಗತಿ ತಗೊಂಡು ಕ್ಷಮಾಪಣೆ ಕೇಳ್ಕೊಂಡ ತಕ್ಷಣನೇ ದೇವರ ಮನಸ್ಸು ಎಷ್ಟು ಪ್ರಿಯವಾದದ್ದು ಅಂತ ಹೇಳಿದ್ರೆ, ದೇವ್ರು ಅಲ್ಲೇ ಕ್ಷಮಿಸಿ ಅವನಿಗೆ ಮತ್ತೆ ಎಲ್ಲ ವಾಪಸ್ ಬರೋ ಹಾಗೆ ಮಾಡ್ತಾರೆ. ಅಲ್ಲಿಂದ ಇವರು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಅವ್ರ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ. ಅಮ್ಮ ಮಗಳು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದಾಗ ತಿರ್ಗಾ ಈ ಕಥೆನೂ ಇನ್ನೊಂದು ಕಥೆನ ನೀವು ಕೇಳಿರ್ತೀರ. ಅಂದರೆ ಮಗಳು ಪ್ರಸಾದ ತಿಂದೆ ಓಡ್ ಹೊರಟೋಗ್ತಾಳೆ. ಆವಾಗ ಅವನ ಹಡಗು ಮುಳುಗೋಗುತ್ತೆ. ತಿರ್ಗಾ ಗಂಡ ಬರ್ತಿದ್ದಾನೆ ಅಂತ ಓಡ್ ಬಂದ್ಬಿಡ್ತಾಳೆ ಪ್ರಸಾದ ತಿಂದ. ಇದು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ನಾವೆಲ್ಲರೂ ಯಾವಾಗಲೂ ಮುಖ್ಯವಾಗಿ ಅಷ್ಟು ಕಥೆನೂ ಕೇಳಿ, 5 ಕಥೆನೂ ಕೇಳಿ ಪ್ರಸಾದನ ಸ್ವೀಕರಿಸೇ ಮುಂದಕ್ಕೆ ಹೋಗಬೇಕು. ಆವಾಗ ನಮ್ಮ ಜೀವನ ಸಮೃದ್ಧಿಯಾಗಿರುತ್ತೆ ಅನ್ನೋದನ್ನ ನಾವೆಲ್ಲರೂ ಅರ್ಥಕೊಂಡಿದ್ದೀವಿ. ನಿಮ್ಮೆಲ್ಲರ ಮೊದಲು ನೀವು ಯಾವಾಗಲೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೀರಾ. ಅದರಲ್ಲೂ ಮಗಳು ಕಲಾವತಿ ಪ್ರಸಾದ ಸ್ವೀಕರಿಸದೆ ಓಡ್ ಹೋಗ್ತಾಳೆ, ಹಡಗು ಮುಳುಗೋಗುತ್ತೆ. ಮತ್ತೆ ತಿರ್ಗಾ ದೇವರು ಅಮ್ಮನ ಮನಸ್ಸಲ್ಲಿ ಅಪಿಯರ್ ಆಗಿ ಹೇಳ್ತಾಳೆ, ಇಲ್ಲ ನಿನ್ನ ಮಗಳು ಈ ರೀತಿ ಬಿಟ್ಬಿಟ್ಟು ಹೋದ್ಲು, ಅವಳು ಪ್ರಸಾದ ತಿಂದ್ಬಿಟ್ಟು ಮತ್ತೆ ಹೋದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ. ತಿರ್ಗಾ ಅವಳು ವಾಪಸ್ ಬಂದು ಪ್ರಸಾದನ ಸ್ವೀಕರಿಸಿ ಹೋದಾಗ ಮತ್ತೆ ಗಂಡ ಮತ್ತು ಅಪ್ಪ ಎಲ್ಲರೂ ಚೆನ್ನಾಗಿ ಸಂತೋಷವಾಗಿ ಬರ್ತಾರೆ. ಇದೆಲ್ಲವೂ ಏನು ಅಂತ ಹೇಳಿದ್ರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ಒಂದೇ ಅಂತಲ್ಲ, ನಿಮ್ಮ ಕುಲದೇವರಾಗಿರಲಿ, ನಿಮ್ಮ ಗ್ರಾಮ ದೇವತೆಗಳಾಗಿರಲಿ, ಅಥವಾ ನಿಮ್ಮ ರಾಜ್ಯ ದೇವತೆ ಆಗಿರಲಿ, ಪ್ರತಿಯೊಬ್ಬರಿಗೂ ನೀವು ಗೌರವ ಕೊಡಬೇಕು, ಪ್ರತಿಯೊಬ್ಬರನ್ನು ನೀವು ಪೂಜಿಸಬೇಕು. ಯಾರಿಗೋಸ್ಕರ ಮಾಡ್ತೀವಿ ನಾವಿದೆಲ್ಲ? ನಮ್ಮ ಜೀವನ ಚೆನ್ನಾಗಿರಲಿ ಅಂತ ತಾನೇ ನಾವುಗಳು ಮಾಡೋದು. ದೇವ್ರ ಜೀವನ ಚೆನ್ನಾಗಿರಲಿ ಅಂತ ದೇವ್ರಿಗೆ ನಾವೇನು ಮಾಡ್ತಾ ಇಲ್ಲ. ನಮ್ಮ ಜೀವನ ಚೆನ್ನಾಗಿರಲಿ ಅಂತ ಅನ್ನೋದಕ್ಕೆ ಈಸಿ ಮೆಥಡು ಮತ್ತು ಈಸಿ ಸೊಲ್ಯೂಷನ್ ಕಣ್ಮುಂದೆ ಇದ್ದಾಗ ಅದನ್ನ ನಾವು ಇವತ್ತಾದರೂ ಶುರು ಮಾಡ್ಕೋಬೇಕು. ನಾವು ಶುರು ಮಾಡ್ಕೊಳ್ಳೋದನ್ನೇ ಇವತ್ತು ಶುರು ಮಾಡಿಲ್ಲ ಅಂತ ಹೇಳಿದಾಗ ತಿರ್ಗಾ 6 ತಿಂಗಳಾದ್ಮೇಲೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ನೀವು ಅಲ್ಲೇ ಕೂತಿರ್ತೀರ. ತಿರ್ಗಾ 6 ತಿಂಗಳಾದ್ಮೇಲೆ ಇದೇ ಕಷ್ಟ ಕಂಟಿನ್ಯೂ ಆಗುತ್ತೆ. ಆ ಕಷ್ಟಗಳಿಂದ ನಾನು ಪಾರಾಗಬೇಕು ಅಂತಂದಾಗ ನಿಮ್ಮ ಜರ್ನಿ ಇವತ್ತು ಶುರು ಮಾಡಬೇಕು. ನೀವು ಎದ್ದು ಮೊದಲನೇ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ರೇ ನೀವು ಆಮೇಲೆ ಒಂದಿನ ಬೆಟ್ಟದ ತುದಿಯಲ್ಲಿ ನಿಂತಿರೋದು. ನೀವು ಮೊದಲನೇ ಮೆಟ್ಲೇನೆ ಹತ್ತಕ್ಕೆ ಶುರು ಮಾಡಿದೆ ಮನುಷ್ಯ ಪೂಜೆ ಮಾಡೋದಾಗಿರಲಿ, ನೀವು ಜಿಮ್ಗೆ ಹೋಗೋದಾಗಿರಲಿ, ಅಡುಗೆ ಮಾಡೋದಾಗಿರಲಿ, ಕೆಲಸ ಹುಡ್ಕೋದಾಗಿರಲಿ, ಅಥವಾ ನಿಮ್ಮ ಕರ್ಮ ಮಾರ್ಗದಲ್ಲಿ ನೀವು ಸಾಧನೆ ಮಾಡೋದಾಗಿರಲಿ, ಅಥವಾ ಮಂತ್ರದಲ್ಲಿ ಸಾಧನೆ ಮಾಡೋದಾಗಿರಲಿ, ಏನೇ ಆದ್ರೂ ಮೊದಲನೇ ಸ್ಟೆಪ್ಪು ಶುರು ಮಾಡಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿನ ನಿರಂತರತೆನೂ ಇರಬೇಕು, ದೃಢತೆನೂ ಇರಬೇಕು, ತೀವ್ರವಾಗಿರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗೋದಲ್ಲ. ಅದಕ್ಕೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಕಾಟಾಚಾರಕ್ಕೆ ಮಾಡೋದಲ್ಲ. ಅದು ತುಂಬ ಜನ ಅನುಭವಿಸಿದ್ದಾರೆ. ನೀವು ಕರೆಕ್ಟಾಗಿ ವ್ರತನ ಮಾಡಿದೆ, ಕರೆಕ್ಟಾಗಿ ಕಥೆನ ಪೂರ್ತಿ ಕೇಳಿಸ್ಕೊಳ್ದೆ, ಅದು ಗಮನ ಇಟ್ಟು ಕೇಳಿಸ್ಕೊಳ್ದೆ, ಬರೀ ಇವಾಗಂತೂ ಫೋನ್ ನೋಡಿಕೊಂಡು ಅದು ನೋಡಿಕೊಂಡು ಇನ್ನೊಬ್ರು ಬನ್ರಿ ಕೂತ್ಕೊಳ್ರಿ ಅಂತ ಬರೋ ಜನಗಳನ್ನ ನೋಡಿಕೊಂಡು ನೀವು ಗಮನ ಕೊಡಲಿಲ್ಲ ಪೂಜೆಗೆ ಅಂತ ಹೇಳಿದ್ರೆ ನಿಮ್ಗೆ ತಿರ್ಗಾ ಪೂರ್ಣ ಫಲ ಸಿಗೋದಿಲ್ಲ. ಫಲಾಪೇಕ್ಷೆ ಇಲ್ದೇನೆ ಮಾಡು ಅಂತಾನೆ ಪರಮಾತ್ಮ, ಹೌದು ಭಗವದ್ಗೀತೆಯಲ್ಲಿ. ಆದರೆ ನಿಮ್ಮ ಮನೆಯಲ್ಲಿ ಸಂತೋಷಭರಿತವಾಗಿ ಮತ್ತು ಸತ್ಕಾರ್ಯಗಳು ನಡೀತಾ ಇರಬೇಕು ಅಂತಂದಾಗ
ದೇವರು ನಿಮ್ಮನ್ನು ಮೆಚ್ಚಿ ನಿಮ್ಮ ಜೀವನನ ಉದ್ಧಾರ ಮಾಡಬೇಕು ಅಂತಂದಾಗ ನೀವು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಫಲಾನ. ಆದರೂ ನೀವು ಶ್ರದ್ಧೆಯಿಂದ ಮಾಡಿದಾಗ ದೇವರೇ ನಿಮ್ಮನ್ನು ಕೇಳಿದಿರ ಬೇಕಾದಷ್ಟು ಫಲಗಳನ್ನು ಕೊಡ್ತಾ ಹೋಗ್ತಾನೆ. ಅವನು ಅದೇ ಹೇಳೋದೆಲ್ಲ ನೀವು ಮಾಡಿಬಿಡು, ನನಗೆ ಬಿಟ್ಬಿಡು ಅಂತ ಹೇಳ್ತಾನಲ್ವಾ. ಎಲ್ಲ ನೀವು ಮಾಡೋದನ್ನ 100% ಎಫರ್ಟ್ ಹಾಕಿ ಮಾಡಬೇಕು, 100% ಪ್ರೀತಿಯಿಂದ ಮಾಡಬೇಕು. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೀವೆಲ್ಲ ಶುರು ಮಾಡ್ಕೊಂಡಿಲ್ಲ ಅಂದ್ರೂ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ವ್ರತಾಚರಣೆಯನ್ನು ಮಾಡಿ ಒಳ್ಳೆಯದಾಗಲಿ. ಪುರೋಹಿತರನ್ನ ಕರೆಸಿ ಪೂಜೆ ಮಾಡಿಸ್ತಾ ಇರಿ. ಆಮೇಲೆ ನೀವೇ ಕಲ್ತ್ಕೊಳ್ಳಿ. ಅವಾಗ ಪ್ರತಿ ಹುಣ್ಣಿಮೆಲೂ ತಪ್ಪದೆ ನೀವೇ ವ್ರತಾಚರಣೆನ ಮಾಡ್ತಾ ಹೋಗ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಸತ್ಯನಾರಾಯಣ ಸ್ವಾಮಿ ದೇವರ ಫೋಟೋನ ಇಟ್ಬಿಟ್ಟು ತುಪ್ಪದ ದೀಪನ ಹಚ್ಚಿ ನೈವೇದ್ಯವನ್ನು ಮಾಡಿ ಆ 5 ಕಥೆಗಳನ್ನು ಓದಿ ಕಥಾಶ್ರವಣದಿಂದನೇ ನಿಮ್ಗೆ ಎಷ್ಟೋ ಕಷ್ಟಗಳು ದೂರ ಆಗುತ್ತೆ ಲೈಫಲ್ಲಿ. ಆ ಕಥೆನ ತುಂಬ ಜನಕ್ಕೂ ಹೇಳಿಕೊಟ್ಟು ಮತ್ತು ಒಂದಷ್ಟು ಜನ ಮಕ್ಕಳನ್ನೂ ಕೂಡಿಸ್ಕೊಂಡು ಆ ಕಥೆನ ಹೇಳ್ಕೊಡ್ತಾ ಅವ್ರಿಗೆಲ್ಲ ನೀತಿ ಪಾಠಗಳನ್ನ ಹೇಳ್ಕೊಡ್ತಾ ನೀವು ತುಂಬ ಸಂಭ್ರಮದಿಂದಾನೇ ಆಚರಿಸ್ಬೋದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂದ್ರೆ ಒಂದು ಖುಷಿ ಕೊಡುತ್ತೆ. ನಿಮ್ಮೆಲ್ಲರ ಜೀವನನೂ ಮಂಗಳಮಯವಾಗಿರಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಆಸ್ ಯೂಶುವಲ್ ಪ್ರತಿ ಪಾಡ್ಕಾಸ್ಟ್ ಕೂಡ ಅದ್ಭುತ. ಥ್ಯಾಂಕ್ ಯು ರೂಪಲ್. ಥ್ಯಾಂಕ್ ಯು ಜಿ. ಸೋ ಕೈಂಡ್ ಆಫ್ ಯು.